ನಮಸ್ಕಾರ ಕನ್ನಡಿಗರೇ. ಈಗಿನ ಪೀಳಿಗೆ ಜನರು ಹೇಗೆ ಅಂದ್ರೆ ಟ್ರೆಂಡ್ ಹಿಂದೆ ಹೋಗ್ತಾರೆ. ಆದ್ರೆ ನಮ್ಮ ರವಿ ಮಾಮ ಅವರು ಟ್ರೆಂಡ್ ನ ಕ್ರಿಯೇಟ್ ಮಾಡ್ತಿದ್ರು. ಯಾಕೆ ವಿಚಾರ ಹೇಳ್ತಾ ಇದೀನಿ ಅಂದ್ರೆ, ನೋಡಿ ಈ ಹಾಡುಗಳನ್ನೆಲ್ಲ ನಾವೆಲ್ಲ ಕೇಳ್ಕೊಂಡು ನೋಡ್ಕೊಂಡು ಬೆಳೆದವರು. ಈಗಿನ ಕಾಲದ ಡೈರೆಕ್ಟರು, ಪ್ರೊಡ್ಯೂಸರ್ಗಳು, ಹೀರೋಗಳು ಪ್ಯಾನ್ ಇಂಡಿಯಾ ಅಂತಾರೆ. ಆದರೆ ಮೊಟ್ಟ ಮೊದಲ ಬಾರಿಗೆ ಒಂದು ಸಿನಿಮಾನ ಪ್ಯಾನ್ ಇಂಡಿಯಾ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಟ್ಟವರು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಸರ್, ನಿಮ್ಗೊಂದು ದೊಡ್ಡ ಸಲ್ಯೂಟ್. ಅವರು 19 ಸೆಪ್ಟೆಂಬರ್ 1991 ಅಲ್ಲಿ ಶಾಂತಿ ಕ್ರಾಂತಿ ಅಂತ ಒಂದು ಫಿಲಂ ರಿಲೀಸ್ ಮಾಡ್ತಾರೆ. ಕನ್ನಡ, ತೆಲುಗು, ತಮಿಳ್. ಕನ್ನಡದಲ್ಲಿ ರವಿಚಂದ್ರನ್ ಅವರೇ ನಟನೆ ಮಾಡ್ತಾರೆ, ತಮಿಳಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ನಟನೆ ಮಾಡ್ತಾರೆ, ಹಾಗೆ ತೆಲುಗಲ್ಲಿ ನಾಗಾರ್ಜುನ ಅವರು ನಟನೆ ಮಾಡ್ತಾರೆ. ಆಗಿನ ಕಾಲದಲ್ಲೇ ನಿರ್ಮಿಸಿದ ಒಂದು ಚಿತ್ರಕಥೆಯನ್ನ ಪ್ಯಾನ್ ಇಂಡಿಯಾ ಪೂರ್ತಿ ರಿಲೀಸ್ ಮಾಡಿದ್ದು ಏಕೈಕ ವ್ಯಕ್ತಿ, ಅದು ನಮ್ಮ ನಿಮ್ಮೆಲ್ಲರ ರವಿ ಮಾಮ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಸರ್, ಈಗ ಜನ ಎಲ್ಲ ಇಷ್ಟಪಡ್ತಾ ಇದ್ದಾರೆ, ದಯವಿಟ್ಟು ಮತ್ತೆ ಶಾಂತಿ ಕ್ರಾಂತಿನ ರಿಲೀಸ್ ಮಾಡಿ. ಯಾಕೆಂದ್ರೆ ನೀವು ನಿರ್ಮಾಪಕರು, ನಿರ್ದೇಶಕರು ಹಾಗೂ ನಮ್ಮ ನಾದಬ್ರಹ್ಮ ಹಂಸಲೇಖ ಅವರು ಅದ್ಭುತವಾಗಿ ಸಾಹಿತ್ಯಗಳನ್ನ ಬರೆದು ಮ್ಯೂಸಿಕ್ ನ ರಚಿಸಿದ್ದಾರೆ. ಮತ್ತೊಮ್ಮೆ ನಮ್ಮೆಲ್ಲ ಕನ್ನಡಿಗರು ಇಷ್ಟಪಡ್ತಿದ್ದಾರೆ ಚಿತ್ರಮಂದಿರದಲ್ಲೇ ನೋಡ್ಬೇಕು ಅಂತ. ಕನ್ನಡಿಗರು ನಿಮ್ಮನ್ನ ಯಾವತ್ತೂ ಕೈ ಬಿಡಲ್ಲ. ದಯವಿಟ್ಟು ಇನ್ನೊಮ್ಮೆ ಆ ಸಿನಿಮಾವನ್ನ ರಿಲೀಸ್ ಮಾಡಿ. ಕನ್ನಡಿಗರು ಗೆಲ್ಲಿಸ್ತಾರೆ. ಹೆಚ್ಚು ಕಮ್ಮಿ ಅಂದ್ರೂ ಈಗಾಗಲೇ 1 ಕೋಟಿ ಜನ ಈ ಒಂದು ಟ್ರೆಂಡ್ ನ ನೋಡ್ತಾ ಇದ್ದಾರೆ. ಎಲ್ಲರೂ ಕೇಳ್ತಿರೋದು ಒಂದೇ ಪ್ರಶ್ನೆ, ರಿಲೀಸ್ ಮಾಡಿ ಅಂತ. 1 ಕೋಟಿ ಜನಕ್ಕೆ ತಲುಪಿದೆ. ಇದರಲ್ಲಿ ಒಂದು 10-15 ಲಕ್ಷ ಜನ ನೋಡಿದ್ರು ಕೂಡ ನೀವು ಗೆದ್ಬಿಡ್ತೀರಾ ಸರ್. ಅವತ್ತು ಸೋತಿರ್ಬೋದು, ಇವತ್ತು ಸೋಲಕ್ಕೆ ಕನ್ನಡಿಗರು ಬಿಡೋದಿಲ್ಲ ಸರ್. ರಿಲೀಸ್ ಮಾಡಿ ಸರ್. ಹಾಗೆ ಅವ್ರೇನೋ ಒಂದು ಮಾತಂದ್ರು ಅಂತ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ಏನೋ ಅವತ್ತೇನೋ ಹೆಚ್ಚು ಕಮ್ಮಿ ಆಗಿತ್ತು, ಅದರಿಂದ ಸಿನಿಮಾ ಸೋಲ್ತು ಅಂತ. ಕ್ರಾಂತಿ ಟೈಮಲ್ಲಿ ನಾನು ಏನೋ ಮಾತಾಡಿದೆ ಅನ್ನೋದು, ಏನು ಮಾತಾಡೇ ಇಲ್ಲ ನಾನು ಅಂಥವ್ರಲ್ಲಿ ಏನೋ ಮಾತಾಡಿದೆ ಅನ್ನೋದು ಒಂದು ಇನ್ಸಿಡೆಂಟ್ನ ಕ್ರಿಯೇಟ್ ಮಾಡ್ಕೋತಾರೋ. ಅದೇನೋ ಒಂದು ಕೆಟ್ಟ ಸಮಯ ಅಂತೂ ಒಂದು ಬರುತ್ತೆ. ತುಂಬ ಪಾಪ್ಯುಲರ್ ಪೀರಿಯಡ್ ನಂದು. ರಾಜ್ಕುಮಾರ್ ಕೂಡ ನನಗೆ ಬಂದೊಂದು ಲೆಟರ್ ಬರೆದು ಅವ್ರು ಅಂಥವ್ನು ಅಲ್ಲ ಅನ್ನೋದನ್ನ ವಿತೌಟ್ ನೋಯಿಂಗ್ ವಾಟ್ ಇಟ್ ಈಸ್ ಆಲ್ಸೋ ಇಟ್ ಟೆಲ್ಸ್ ಇಟ್. ನೋಡಿ, ಅದೇನಾಗಿದೆ ಗೊತ್ತಿಲ್ಲ. ಒಬ್ಬ ನಟ ಆಗಿನ ಕಾಲದಲ್ಲಿ ಒಂದು ಪೀಕ್ ಲೆವೆಲ್ ಅಲ್ಲಿ ಇರ್ತಾರೆ. ಅವ್ರು ಮಾಡಿದ್ದೇ ಟ್ರೆಂಡು, ಅವ್ರು ಮಾಡಿದ್ದೇ ಸಿನಿಮಾ. ಜೀವನನೆಲ್ಲ ಬರೀ ಚಿತ್ರಕ್ಕೆ ಅಂತಾನೆ ಮುಡುಪಾಗಿ ಇಟ್ಟುಬಿಟ್ಟಿದ್ದಾರೆ. ದಯವಿಟ್ಟು ಕನ್ನಡಿಗರೇ, ಮತ್ತೆ ರಿಲೀಸ್ ಮಾಡ್ಸೋಣ. ನಾವು ಈ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಚಿತ್ರನ ಗೆಲ್ಸೋಣ, ನಮ್ಮ ರವಿ ಮಾಮನ ಕೈ ಹಿಡಿಯೋಣ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದೀನಿ. ಧನ್ಯವಾದಗಳು. ಜೈ ಕರ್ನಾಟಕ.